ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಮಾಡಿರೋಂಥ ವಿಡಿಯೋಗೆ ಭಾಳಷ್ಟು ಮಂದಿ ಕಮೆಂಟ್ ಮಾಡಿದ್ರು. ಭಾಳ ಇಲ್ಲ, ಜಾಸ್ತಿ ಇಲ್ಲ, ಒಂದು 7-8 ಮಂದಿ ಕಮೆಂಟ್ ಮಾಡಿರ್ಬೋದು. ಅದರ ಒಳಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಸರ್ ಶಾರ್ಟ್ ವಿಡಿಯೋದಿಂದ ಅರ್ನಿಂಗ್ ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಇದು ಒಳ್ಳೆ ಕ್ವಶನ್. ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಇದು ತಿಳಿಯಬೇಕು ಮತ್ತು ಕಲಿಬೇಕಾದಂಥ ಒಂದು ವಿಷಯ. ಶಾರ್ಟ್ ವಿಡಿಯೋದಿಂದ ಯಾಕೆ ಎಷ್ಟು ಆಕೈತಿ ಮತ್ತು ಹ್ಯಾಂಗೆ ಆಕೈತಿ ಅರ್ನಿಂಗ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಭಾಳ ನಿಮಗೂ ಕೂಡ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು, ಸರ್ ನಿನ್ನೆ ಮಾಡಿರುವಂಥ ವಿಡಿಯೋದಲ್ಲಿ ನೀವು ಸ್ಕ್ಯಾನ್ ಕೋಡ್ ಹಾಕಿರಿ ಮತ್ತು ಫೋನ್ಪೇ ನಂಬರ್ನು ಹಾಕಿರಿ ಮತ್ತು ಅದರೊಳಗೆ ಸರ್ವಿಸ್ ಏನೇನು ಕೊಡ್ತೀರಿ ಅಂತ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರು. ಸರ್ವಿಸ್ ಏನೇನು ಕೊಡ್ತೀನಿ ಅಂದರೆ ನಿಮಗೆ ನಿಮ್ಮ ಕಡೆ ತೊಗೊಳೋದು ಏನೋ 500,000 ರೂಪಾಯಿ ನಾನು ಅಲ್ಲ, ಕೇವಲ 51 ರೂಪಾಯಿ. ಆ 51 ರೂಪಾಯಿಲಿಂದ ನನಗೆ ಏನು ದೊಡ್ಡ ಇದು ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಾಬ್ಲಮ್ಗಳು ಏನಾದರೂ ಇದ್ದರೆ ನೋಡಿರಿ, ಇದಕ್ಕಿಂತ ಮೊದಲು ನನಗೆ ಭಾಳ ಮಂದಿ ನನಗೆ ಕಾಲ್ ಮಾಡ್ತಿದ್ರು, ತಮ್ಮ ಪರಿಸ್ಥಿತಿಯನ್ನು ನನ್ನ ಜೊತೆ ಹಂಚ್ಕೋತಿದ್ರು, ತಮ್ಮ ಚಾನಲ್ ಬಗ್ಗೆ ಆಗಲಿ ಎಲ್ಲ ನನಗೆ ಕೇಳ್ತಿದ್ರು. ಎಲ್ಲರಿಗೆ ನಾನು ಫ್ರೀಯಾಗಿ ಹೇಳಿ ಸಾಕಾಗಿತ್ತೆ. ನಂದೇನು ಇದು ಇದ್ರ ಬಗ್ಗೆ ಉದ್ಧಾರ ಆಗಲಿಲ್ಲ. ನಿಮ್ಮದೇ ಒಂದು ಸ್ವಲ್ಪ ಒಳ್ಳೇದಾಗಲಿ ಆಗೈತಿ ಇಂದು ತನ. ಮುಂದಿನ ಸಮಯದಲ್ಲಿ ಕೂಡ ನಿಮ್ದು ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ನಿಮಗೆ ನಾನು ಒಳ್ಳೆ ಮಾಡುವ ಪ್ರಯತ್ನ ಮಾಡ್ತೀನಿ. ಮತ್ತು ಗೆಳೆಯರೆ, ನಾ ಸರ್ವಿಸ್ ಏನು ಕೊಡೋದಪ್ಪ ಅಂದ್ರೆ, ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನನಗೆ ಡೈರೆಕ್ಟ್ ಕಾಲ್ ಮಾಡಿ ನನಗೆ ಫೋನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ನನಗೆ ಕೇಳಬಹುದು. ನಿಮಗೆ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ನಾನು ಕೊಡ್ತೀನಿ ಒಂದೇ ಒಂದು ಸಲ. ಓಕೆ, ಮತ್ತು ಏನಾದರೂ ದೊಡ್ಡ ಪ್ರಾಬ್ಲಮ್ ಇದ್ದರೆ ಕೂಡ ನಾನು ನಿಮ್ಮ ಕಡೆ ಅದರದ್ದು ಬೇರೆ ಪೇಯ್ಡ್ ಸರ್ವಿಸ್ ಇರ್ತೈತಿ, ಅದನ್ನು ನಿಮಗೆ ಡೀಟೇಲಾಗಿ ಫೋನ್ ಮೇಲೆ ಹೇಳ್ತೀನಿ. ಮತ್ತು ಆದಷ್ಟು ನೀವು 51 ರೂಪಾಯಿ ಕೊಟ್ಟರಲ್ಲಿ ನಿಮಗೆ ಅದೇ 51ರಲ್ಲಿ ನೀವು ಏನಾದರೂ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ನೀವು ಸಾಲ್ವ್ ಮಾಡ್ಕೋಬೋದು. ನಾನು ಎಲ್ಲ ನಿಮಗೆ ಗೈಡ್ ಮಾಡ್ತೀನಿ ಫೋನ್ ಮುಖಾಂತರ. ಸೊ ಇಷ್ಟಿದು ಆಯಿತು. ಮತ್ತು ಈಗ ಬರೋಣ ಫಸ್ಟ್ ಕ್ವಶನ್ದ ಆನ್ಸರ್ ಕೊಡಲಿಕ್ಕೆ. ನಿನ್ನೆ ಅವರು ಕೃಷಿ ಸಂಪತ್ ಅಂತ ಒಂದು ಚಾನೆಲ್ ಇದೆ, ಇವರು ನನಗೆ ಕಮೆಂಟ್ ಮಾಡಿದರು. ಇವ್ರು ಏನು ಕಮೆಂಟ್ ಮಾಡಿದ್ರು, ಸರ್ ಶಾರ್ಟ್ ವಿಡಿಯೋದಿಂದ ಅರ್ನಿಂಗ್ ಆಗ್ಬೋದಾ? ಅವಶ್ಯ ಆಕೈತಿ. ನೋಡ್ರಿ, ಈ ಇಂಡಿಯಾದಲ್ಲಿ ಇಂಡಿಯನ್ ಕಂಟೆಂಟ್ ಅಥವಾ ಪಾಕಿಸ್ತಾನಿ ಕಂಟೆಂಟ್, ಬಾಂಗ್ಲಾದೇಶಿ ಕಂಟೆಂಟ್ ಅಂದರೆ ಬಂಗಾಲಿ, ಉರ್ದು ಮತ್ತು ಕನ್ನಡ, ತೆಲುಗು, ಹಿಂದಿ ಇದರೊಳಗೆ ಶಾರ್ಟ್ ಕಂಟೆಂಟ್ ಮುಖಾಂತರ ಅರ್ನಿಂಗ್ ಭಾಳ ಅಂದ್ರೆ ಭಾಳ ಕಡಿಮೆ ಆಕೈತಿ. ಎಷ್ಟು ಆಕೈತಿ ಅಂದ್ರೆ 1 ಲಕ್ಷ, 1.5 ಲಕ್ಷ, 1.5 ಲಕ್ಷ ಬಂದ ಮೇಲೆ ನಿಮಗೆ $1 ಅರ್ನಿಂಗ್ ಆಕೈತಿ. ಯಾಕಂದ್ರೆ ಇಲ್ಲಿ ಸೈಡ್ನಾಗೂ ನೀವು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಇದು ನಂದು ಇಂಡಿಯನ್ ಚಾನಲ್ ಅಂತ ತಿಳ್ಕೊರಿ. ಇದು ಇಂಡಿಯನ್ ಚಾನಲೇ. 2-3 ಚಾನಲ್ ನಂದು ಹಿಂದಿ ಕಂಟೆಂಟ್ ಮೇಲೆ ಅದಾವ, ಕನ್ನಡ ಕಂಟೆಂಟ್ ಮೇಲೆ ಅದಾವ. ಇದ್ರ ಮೇಲೆ ಶಾರ್ಟ್ ವಿಡಿಯೋ ಹಾಕಲಾಕತ್ತೀನಿ ಅಂದರೆ ಇದ್ರ ಮೇಲೆ ನಮಗೆ 1 ಲಕ್ಷ, 1.5 ಲಕ್ಷ ವ್ಯೂಸ್ಗೆ $1 ಸಿಗಲಾಗತ್ತೈತಿ. ಓಕೆ, ಮತ್ತು ಇನ್ನೊಂದು ಚಾನಲ್ ಇದೆ, ಭಾಷಾಕನ್ ಆಫೀಸಲ್ಲಿ. ಈ ಚಾನಲ್ ಮೇಲೆ ಇಂಗ್ಲೀಷ್ ಕಂಟೆಂಟ್ ಇದೆ. ಈ ಕಂಟೆಂಟ್ ಏನಾಕೈತಿ, ಇದು ವರ್ಲ್ಡ್ ವೈಡ್ ಹೋಗೈತಿ. ಹಿಂದಿ ಕಂಟೆಂಟ್, ಕನ್ನಡ ಕಂಟೆಂಟು ವರ್ಲ್ಡ್ ವೈಡ್ ಹೋಗ್ತೈತಿ. ಆದರೆ ಕನ್ನಡ ಭಾಷೆ ತಿಳಿಯೋರು, ಹಿಂದಿ ಭಾಷೆ ತಿಳಿಯೋರು ಎಲ್ಲ ಕಡೆ ಇಲ್ಲ. ಅದಕ್ಕಾಗಿ ಇಂಗ್ಲೀಷ್ದವರು ನಮ್ಮ ಹಿಂದಿ ಭಾಷೆ ಮತ್ತು ಕನ್ನಡ ಭಾಷೆ ತಿಳಿಯಂಗಿಲ್ಲ, ಅವ್ರು ನೋಡೋಂಗಿಲ್ಲ. ಇಂಗ್ಲೀಷ್ ಕಂಟೆಂಟ್ ಮಾಡಿದ ಕಾರಣ ಏನಾಕೈತಿ ಅಂದ್ರೆ, ನಮ್ಮ ಕಂಟೆಂಟ್ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲ ಕಂಟ್ರಿ ಒಳಗೆ ಹೋಗ್ತೈತಿ. ಹ್ಯಾಂಗೆ ಹಿಂದಿ ವಿಡಿಯೋ ಹೋಗ್ತೈತಿ, ಕನ್ನಡ ವಿಡಿಯೋ ಹೋಗ್ತೈತಿ, ಹಂಗೆ ಇಂಗ್ಲೀಷ್ ವಿಡಿಯೋನೂ ಹೋಗ್ತೈತಿ. ಆ ಇಂಗ್ಲೀಷ್ ವಿಡಿಯೋ ಹೋದ್ಮೇಲೆ ಆ ಇಂಗ್ಲೀಷ್ ಮಂದಿ ಫಿಲಿಪೀನ್ಸ್ ಆಗಲಿ, ಅಮೇರಿಕನ್ಸ್ ಆಗಲಿ, ಇಂಗ್ಲೆಂಡ್ದವರಾಗಲಿ, ಅಮೇರಿಕಾದವರಾಗಲಿ, ಎಲ್ಲ ಕಂಟ್ರಿದವರು, ಎಂಟರ್ ಆಸ್ಟ್ರೇಲಿಯಾ ಆಗಲಿ, ಈಜಿಪ್ಟ್ ಆಗಲಿ, ಸೌದಿ ಅರೇಬಿಯಾ, ಎಲ್ಲ ಟಿಯರ್ ಆಫ್ ನಂಬರ್ 1 ಕಂಟ್ರೀಸ್ಗಳು ಏನದಾವಲ್ಲ, ಎಲ್ಲರೂ ಆ ವಿಡಿಯೋಸ್ಗಳನ್ನು ನೋಡ್ತಾರೆ. ನೋಡಿದ ಮೇಲೆ ಅಲ್ಲಿಂದ RPM ಇದೆಯಲ್ಲ, ಅದು ಹೆಚ್ಚಿಗಿದೆ. ಈಗ ಈ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಇಂಗ್ಲೀಷ್ ಚಾನಲ್ದ ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. 0.10 ಅಂತ ಇಲ್ಲಿ ತೋರಿಸ್ತಾ ಇದೆ. 0.10 ಇದಕ್ಕೆ RPM ಇದೆ. ಅಲ್ಲಿ ಹಿಂದಿ ಕಂಟೆಂಟ್ ನೋಡ್ರಿ, ಇಲ್ಲಿ 0.01 ಇದೆ. ಎಷ್ಟು ಫರಕ್ ಇದೆಯಲ್ಲ. 1,000 ವ್ಯೂಸ್ಗೆ 0.01, 1 ಲಕ್ಷ ವ್ಯೂಸ್ಗೆ $1 ಆಕೈತಿ. ಮತ್ತು ಇದೇ ಇಂಗ್ಲೀಷ್ ಕಂಟೆಂಟ್ ಮೇಲೆ ಏನಾಗ್ಲಾಗತ್ತೈತಿ, 0.10 RPM ಇದೆ. ಅಂದರೆ 10,000 ವ್ಯೂಸ್ಗೆ $1 ಆಗಲಾಗತ್ತೈತಿ. ಇದೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಇಂಗ್ಲೀಷ್ ಕಂಟೆಂಟ್ ಮತ್ತು ಹಿಂದಿ, ಕನ್ನಡ, ಬೇರೆ ಯಾವುದೇ ಭಾಷೆಯ ನಾವು ಕಂಟೆಂಟ್ ವಿಡಿಯೋ ಮಾಡಿದರೆ ಇದರಲ್ಲಿ ಇಷ್ಟು ಬೆನಿಫಿಟ್, ಇಷ್ಟು ಡಿಫ್ರೆನ್ಸ್ ಇದೆ. ಕನಿಷ್ಠ 10%, 10 ಪಟ್ಟಕ್ಕಿಂತ ನಮಗೆ ಇಲ್ಲಿ ಡಿಫ್ರೆನ್ಸ್ ಸಿಗ್ತೈತಿ. ಸೊ ನೀವು ಕೂಡ ಯೂಟ್ಯೂಬ್ ಮೇಲೆ ಇಂಗ್ಲೀಷ್ ಕಂಟೆಂಟ್ ಮಾಡ್ಬೋದು. ನಿಮಗೆ ಹೇಗೆ ಮಾಡ್ಬೋದು, ನಿಮಗೆ ಒಂದು ಸಜೆಷನ್ ಮಾಡ್ತೀನಿ, ಬೇಕಾದರೆ ಕಾಲ್ ಮಾಡಿ ಕೇಳ್ಕೋಬೋದು. ಮತ್ತು ಮುಂದೆ ಬರುವ ದಿನದಲ್ಲಿ ಈ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೆ ನಾನು ಹೇಗೆ ಆ ಚಾನಲ್ ನಾನು ಬೂಸ್ಟ್ ಮಾಡಿದೆ ಕಳೆದ 6 ತಿಂಗಳಲ್ಲಿ, ಅದು ಎಲ್ಲ ನಿಮಗೆ ಕಲಿಸ್ತೀನಿ. ಇವತ್ತು ಮಾಡಬೇಕಿತ್ತು, ಕರೆಂಟ್ ಒಂದು ಸ್ವಲ್ಪ ಬರೋದು ಹೋಗೋದು ಮಾಡ್ಲಾಕತ್ತಾವ್ರಿ, ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿಲ್ಲ. ಅದು ನಿನ್ನೆ ಮಾಡಿರುವಂಥ ವಿಡಿಯೋಗೆ ನಾನು
ಇಲ್ಲಿ ಅದರ ಉತ್ತರ ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಫೋನ್ಪೇ ನಂಬರ್ ಬೇಕಾದರೆ ಸ್ಕ್ರೀನ್ ಮೇಲೆ ಇದೆ ಮತ್ತು ಡಿಸ್ಕ್ರಿಪ್ಷನ್ ಇದೆ, QR ಕೋಡ್ನು ಹಾಕ್ತಾ ಇದ್ದೀನಿ. ಏನಾದರೂ ಸಮಸ್ಯೆಗಳು ಇದ್ದರೆ ಫೋನ್ಪೇ ಮೊದಲು 51 ರೂಪಾಯಿ ನೀವು QR ಕೋಡ್ ನೀವು ಕಟ್ಬೋದು. QR ಕೋಡ್ದಿಂದ ಫೋನ್ಪೇಲಿಂದ ಮತ್ತು ಆಮೇಲೆ ನನಗೆ ಕಾಲ್ ಮಾಡ್ಬೋದು. ನನಗೆ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿರಬಹುದು. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ನನ್ನ ಜವಾರಿ ಮಂದಿಗೆ.